ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ವಸುದಾಳಿಂದ ನಮಸ್ಕಾರ. ರಾಮ ಬಾಣಗಳಿಂದ ಘಾಸಿ ಹೊಂದಿ ಮೂರ್ಛಿತನಾಗಿದ್ದ ರಾವಣ ಮತ್ತೆ ಚೇತರಿಸಿಕೊಂಡು 10 ಪಟ್ಟು ಉತ್ಸಾಹದಿಂದ ರಣರಂಗಕ್ಕೆ ನುಗ್ಗಿ ಬಂದಿದ್ದ. ಅವನ ರಥ ಬರುತ್ತಿರುವ ವೇಗವನ್ನು ಕಂಡು ರಾಮನು ತನ್ನ ಸಾರಥಿ ಮಾತಲಿಗೆ ಎಚ್ಚರಿಕೆಯಿಂದ ರಥವನ್ನು ಓಡಿಸುವಂತೆ ಹೇಳಿ ಇಂದ್ರ ಕೊಟ್ಟ ಧನುಸ್ಸನ್ನು ಎತ್ತಿ ಹೆದೆಯೇರಿಸಿದ. ರಾವಣನ ರಥ ಅಪ್ರದಕ್ಷಿಣವಾಗಿ ಬರುತ್ತಿತ್ತು. ಮಾತಲಿ ಇಂದ್ರನ ರಥವನ್ನು ಪ್ರದಕ್ಷಿಣವಾಗಿ ತೆಗೆದುಕೊಂಡು ಹೋಗಿ ರಾವಣನ ರಥವನ್ನು ಅಡ್ಡಗಟ್ಟಿದ. ಎರಡೂ ರಥಗಳು ತೀರಾ ಹತ್ತಿರ ಬಂದಿದ್ದವು. ಚಕ್ರಕ್ಕೆ ಚಕ್ರ ಪರಸ್ಪರ ತಾಕುವಷ್ಟು ಹತ್ತಿರ. ಇಂದ್ರನ ರಥ ನೆಲ ತಾಗುವುದಿಲ್ಲವಾದ್ದರಿಂದ ತುಸು ಎತ್ತರದಲ್ಲಿ ಓಡುತ್ತಿತ್ತು. ರಥಗಳು ಓಡುತ್ತಿದ್ದರಿಂದ ಎದ್ದ ಧೂಳೆಲ್ಲ ಕೆಳಗಿದ್ದ ರಾವಣನ ರಥವನ್ನು ಮುಸುಕಿತ್ತು. ಕ್ರೋಧಿತನಾಗಿ ರಾವಣ ರಾಮನ ರಥವನ್ನು ಪೂರ್ತಿ ಮುಚ್ಚುವಂತೆ ಒಂದೇ ಸಮನೆ ಶರಗಳ ಮಳೆಯನ್ನೇ ಸುರಿಸಿದ. ರಾಮನೇನೂ ಕಮ್ಮಿ ಇರಲಿಲ್ಲ. ಸೂರ್ಯ ಸಂಕಾಶವಾದ ಇಂದ್ರನಿತ್ತ ಧನುಸ್ಸಿನಿಂದ ರಾವಣನ ರಥಕ್ಕೆ ಗುರಿಯಿಟ್ಟು ಒಂದೇ ಸಮನೆ ಬಾಣಗಳನ್ನು ಹೊಡೆಯುತ್ತಿದ್ದ. ಇಬ್ಬರು ಅನೇಕ ವಿಧವಾದ ಅಸ್ತ್ರಶಸ್ತ್ರಗಳಿಂದ ಹೋರಾಡುತ್ತಿದ್ದರು. ಜೇತವ್ಯಂ ಇತಿ ಕಾಕುಸ್ತಃ ಮರ್ತವ್ಯಂ ಇತಿ ರಾವಣ ಎಂದಿದ್ದಾರೆ ವಾಲ್ಮೀಕಿಗಳು. ರಾವಣನನ್ನು ಜಯಿಸುತ್ತೇನೆ ಎಂದು ಹೋರಾಡಿದ ರಾಮ, ರಾಮನನ್ನು ಕೊಲ್ಲುತ್ತೇನೆ ಎಂದು ಹೋರಾಡಿದ ರಾವಣ. ರಾವಣನನ್ನು ಕೊಲ್ಲುವುದಕ್ಕಿಂತ ರಾವಣನನ್ನು ಗೆಲ್ಲುವುದೇ ಮುಖ್ಯವಾಗಿತ್ತು ರಾಮನಿಗೆ. ರಾಮನನ್ನು ಗೆಲ್ಲುವುದಕ್ಕಿಂತ ರಾಮನನ್ನು ಕೊಲ್ಲುವುದೇ ಮುಖ್ಯವಾಗಿತ್ತು ರಾವಣನಿಗೆ. ಅದೇ ಅವರಿಬ್ಬರ ಚಾರಿತ್ರ್ಯದಲ್ಲಿದ್ದ ವ್ಯತ್ಯಾಸ. ರಾವಣನ ಯುದ್ಧವನ್ನು ನೋಡುತ್ತಿದ್ದವರು ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ ರಾಮರಾವಣಯೋ ಯುದ್ಧಂ ರಾಮರಾವಣಯೋರಿವ ಎಂದು ಉದ್ಗಾರ ತೆಗೆದರು. ಆಕಾಶಕ್ಕೆ ಆಕಾಶವೇ ಸಮ, ಸಮುದ್ರಕ್ಕೆ ಸಮುದ್ರವೇ ಸಾಟಿ. ರಾಮರಾವಣರ ಯುದ್ಧಕ್ಕೆ ರಾಮರಾವಣರ ಯುದ್ಧವೇ ಸರಿಯಾದ ಉಪಮಾನ ಎಂದು ಹೇಳಿಕೊಳ್ಳುತ್ತಿದ್ದರು. ಎಲ್ಲರೂ ಮುಂದೇನಾಗುವುದೋ ಎಂದು ಉಸಿರು ಬಿಗಿಹಿಡಿದು ಯುದ್ಧವನ್ನು ನೋಡುತ್ತಿದ್ದರು. ಆಗ ರಾವಣ ಒಮ್ಮೆ ಅತಿ ಹತ್ತಿರದಲ್ಲಿದ್ದಾಗ ರಾಮನು ಒಂದು ಅತ್ಯಂತ ತೀಕ್ಷ್ಣವಾದ ಬಾಣವನ್ನು ಹಿರಿದು ರಾವಣನ ತಲೆಯನ್ನು ಕುತ್ತಿಗೆಯ ಭಾಗದಲ್ಲಿ ಕತ್ತರಿಸಿಬಿಟ್ಟ. ಅದನ್ನು ನೋಡಿ ಎಲ್ಲರೂ ಕಿರಿಚಿಕೊಳ್ಳುವಷ್ಟರಲ್ಲಿ ಅದೇ ಜಾಗದಲ್ಲಿ ಅದೇ ತರಹದ ಹೊಸದೊಂದು ತಲೆ ಮೂಡಿ ಬಂದಿತ್ತು. ರಾಮನಿಗೆ ಅತ್ಯಾಶ್ಚರ್ಯ. ಆದರೂ ಅವನು ಛಲ ಬಿಡದೆ ಬಾಣಗಳನ್ನು ಬಿಟ್ಟು ಬಿಟ್ಟು ರಾವಣನ ತಲೆಯನ್ನು ಕತ್ತರಿಸುತ್ತಲೇ ಇದ್ದ. ಅದು ಮತ್ತೆ ಹುಟ್ಟಿಕೊಳ್ಳುತ್ತಲೇ ಇತ್ತು. ಹೀಗೆ 101 ಬಾರಿ ರಾವಣನ ಕತ್ತಿನಿಂದ ಶಿರವು ಕೆಳಗೆ ಬಿದ್ದಿತ್ತು. 101 ಪುಷ್ಪಗಳನ್ನು ಭಗವಂತನಿಗೆ ಅರ್ಪಿಸಿ ಪೂಜೆ ಮಾಡುವ ಹಾಗೆ ರಾವಣನ 101 ಶಿರಗಳು ರಾಮನ ಪದತಲದಲ್ಲಿ ಉರುಳಾಡಿದ್ದವು. ಆದರೂ ರಾವಣ ಹೊಸ ತಲೆಯೊಡನೆ ವಿಜೃಂಭಿಸುತ್ತಿದ್ದ. ಆ ಸಮಯದಲ್ಲಿ ರಾವಣನಿಗೆ ಒಂದೇ ಒಂದು ಶಿರವಿತ್ತು ಎಂಬುದಾಗಿ ಊಹಿಸಬಹುದು. ರಾಮನಿಗೆ ಆಶ್ಚರ್ಯ. ತಾಟಕಿ, ಸುಬಾಹು, ಕಬಂಧ, ವಿರಾಧ, ಮಾರೀಚ, ಕರ, ದೂಷಣ, ತ್ರಿಶರಾದಿಗಳು, 14,000 ರಾಕ್ಷಸರು, ಅತಿ ಬಲಶಾಲಿಯಾದ ವಾಲಿ ಎಲ್ಲರನ್ನೂ ಕೊಂದ ನನಗೇಕೆ ರಾವಣನನ್ನು ಸಂಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಯೋಚಿಸಿದ. ಆಗ ಇಂದ್ರ ಸಾರಥಿ ಮಾತಲಿಯು ರಾಮ, ಅಜಾನನ್ನಿವ ಕಿಂ ವೀರ ತ್ವಮೇನ ಮನುವರ್ತಸೆ, ನೀನು ತಿಳಿದವನಾಗಿದ್ದರೂ ತಿಳಿಯದವನಂತೆ ವರ್ತಿಸುತ್ತಿದ್ದೀಯಲ್ಲ ಎಂದನು. ರಾವಣನು ಸಾಮಾನ್ಯ ಅಸ್ತ್ರಗಳಿಂದ ನಾಶವಾಗುವುದಿಲ್ಲ, ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು, ಅದರಿಂದಲೇ ರಾವಣನಿಗೆ ಮರಣ ಎಂದು ಜ್ಞಾಪಕ ಮಾಡಿದ. ಕಡೆಗೆಯ ಗಳಿಗೆಯಲ್ಲಾದರೂ ರಾವಣ ಶರಣಾಗತನಾಗುತ್ತಾನೇನೋ ಎಂದು ಕಾದನೇನೋ ರಾಮ. ಅವನ ಸ್ವಭಾವವೇ ಅಂತಹುದು. ಅವನು ಕಾರುಣ್ಯ ಸಿಂಧು. ಕ್ರೌರ್ಯ ಅವನ ಹತ್ತಿರವೂ ಸುಳಿಯುತ್ತಿರಲಿಲ್ಲ. ಆದರೆ ರಾವಣ ಮಾತ್ರ ಸೋತು ಹಿಂದಿರುಗಿ ಮತ್ತೆ ಮತ್ತೆ ಯುದ್ಧಕ್ಕೆ ಬರುತ್ತಿದ್ದನೇ ಹೊರತು ಸಂಧಿ ಮಾಡಿಕೊಳ್ಳಲೇ ಇಲ್ಲ. ರಾವಣ ತನ್ನ ಗುಂಡಿಯನ್ನು ತಾನೇ ತೋಡಿಕೊಂಡಿದ್ದ. ಅವನನ್ನು ಕೊಲ್ಲುವುದು ಬಿಟ್ಟು ರಾಮನಿಗೆ ಬೇರೆ ದಾರಿ ಇರಲಿಲ್ಲ. ದೇವತೆಗಳಿಗೆ ಋಷಿ ಮುನಿಗಳಿಗೆ ಕೊಟ್ಟ ಮಾತನ್ನು ಅವನು ಉಳಿಸಿಕೊಳ್ಳಬೇಕಿತ್ತು. ಮಾತಲಿಯ ಮಾತಿನಂತೆ ಶ್ರೀರಾಮ ಬ್ರಹ್ಮಾಸ್ತ್ರವನ್ನು ತನ್ನ ಧನಸ್ಸಿಗೆ ಹೂಡಿ ವೇದೋಕ್ತವಾಗಿ ಅಭಿಮಂತ್ರಿಸಿದ. ಆ ದಿವ್ಯವಾದ ಬ್ರಹ್ಮಾಸ್ತ್ರ ವೇಗದಲ್ಲಿ ವಾಯುವನ್ನು ಹೋಲುತ್ತಿತ್ತು. ಅಲುಗಿನಲ್ಲಿ ಅಗ್ನಿಯಂತೆ ಬೆಳಗುತ್ತಿತ್ತು. ಬುಡದಲ್ಲಿ ಪೃಥ್ವಿಯಷ್ಟು ಭಾರವಾಗಿತ್ತು. ಅದರಿಂದ ಬೆಳಕು ಸೂರ್ಯನಷ್ಟು ದೇದೀಪ್ಯಮಾನವಾಗಿ ಹೊರಹೊಮ್ಮುತ್ತಿತ್ತು. ವಿಷಪೂರಿತವಾದ ಜ್ವಾಲೆಯನ್ನು ಕಕ್ಕುತ್ತಾ ರಾಮಧನುಸ್ಸಿನಿಂದ ಹೊರಟ ಆ ಬ್ರಹ್ಮಾಸ್ತ್ರ ಸಕಲ ಜೀವರಾಶಿಗಳನ್ನು ನಾಶ ಮಾಡುವಷ್ಟು ಶಕ್ತಿಯುತವಾಗಿತ್ತು. ಅದನ್ನು ಶ್ರೀರಾಮ ಧನುಸ್ಸಿನಲ್ಲಿ ಹೂಡಿ ಆಕರ್ಣಾಂತವಾಗಿ ಎಳೆದು ರಾವಣನಿಗೆ ಗುರಿಯಿಟ್ಟು ಹೊಡೆದ. ಅಷ್ಟೇ, ಆ ಅಸ್ತ್ರ ಕಣ್ಣವೇ ಇಕ್ಕುವಷ್ಟರಲ್ಲಿ ರಾವಣನ ಎದೆ ಹೊಕ್ಕು ಅವನನ್ನು ಕೆಳಕ್ಕೆ ಕೆಡವಿ ಮತ್ತೆ ಬಂದು ರಾಮನ ಬತ್ತಳಿಕೆಯಲ್ಲಿ ಸೇರಿತ್ತು. ಐಶ್ವರ್ಯ ತುಂಬಿ ತುಳುಕುತ್ತಿದ್ದ ಲಂಕೆಗೆ ಒಡೆಯನಾಗಿದ್ದ ರಾವಣ ಅನಾಥನಂತೆ ಮಣ್ಣಿನಲ್ಲಿ ಅಚೇತನನಾಗಿ ಬಿದ್ದಿದ್ದ. ಉಸಿರು ನಿಂತು ಹೋಗಿತ್ತು. ರಾವಣರ 9 ದಿನಗಳ ಯುದ್ಧಕ್ಕೆ ಮಂಗಳವಾಗಿತ್ತು. ವಾನರ ರಾಕ್ಷಸರ ಅನೇಕ ತಿಂಗಳುಗಳ ಯುದ್ಧ ಒಂದು ಕ್ಷಣದಲ್ಲಿ ಕೊನೆಯಾಗಿತ್ತು. ವಾನರರು ಸಂತಸ ತಾಳಲಾರದೆ ಕುಣಿದಾಡಿದರು. ದೇವದುಂದುಬಿಗಳು ಮೊಳಗಿದವು. ಸಾಧುಗಳು ಮುನಿಗಳು ರಾಮನಿಗೆ ಮಂಗಳಾಶೀರ್ವಾದ ಮಾಡಿದರು.
ತಂಗಾಳಿ ಬೀಸಿತ್ತು. ಎಲ್ಲೆಲ್ಲೂ ಶಾಂತಿ, ಸಮಾಧಾನ, ಸಂತೋಷ, ಸಂಭ್ರಮಗಳು ತುಂಬಿ ತುಳುಕಿದವು. ರಾವಣ ಸಂಹಾರದಿಂದ 3 ಲೋಕಗಳು ನಿಟ್ಟುಸಿರು ಬಿಟ್ಟವು. ಸೀತೆಯನ್ನು ಪಡೆಯುತ್ತೇನೆ ಎಂಬ ಸಂತೋಷಕ್ಕಿಂತ ವಿಭೀಷಣನಿಗೆ, ದೇವತೆಗಳಿಗೆ, ಋಷಿಮುನಿಗಳಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡ ಸಂತೋಷವೇ ಹೆಚ್ಚಾಗಿತ್ತು ರಾಮನಿಗೆ. ಅಂಗಾತವಾಗಿ ನೆಲದ ಮೇಲೆ ಧೂಳಿನಲ್ಲಿ ಬಿದ್ದಿದ್ದರೂ ರಾವಣ ತಲೆ ತಗ್ಗಿಸಿರಲಿಲ್ಲ. ರಾವಣ ಎಲ್ಲರಲ್ಲೂ ಇದ್ದಾನೆ. ನಮ್ಮ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ರಾವಣನ 10 ತಲೆಗಳಂತೆ. ಮನಸ್ಸು ಹತೋಟಿಯಲ್ಲಿ ಇಲ್ಲದೇ ಇದ್ದಾಗ ಅಹಂಕಾರ ವಿಪರೀತವಾಗಿ ರಾವಣನಂತೆ ತಪ್ಪುಗಳನ್ನು ಮಾಡುತ್ತಲೇ ಇರುತ್ತದೆ. ವಿವೇಕವೆಂಬ ಅಸ್ತ್ರ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದರಿಂದ ಅಹಂಕಾರವನ್ನು ಕೊಲ್ಲಬೇಕು. ಆಗಲೇ ಧರ್ಮಕ್ಕೆ, ಸತ್ವಗುಣಕ್ಕೆ ಜಯ ದೊರಕುವುದು. ಕೆಳಗೆ ಅನಾಥನಂತೆ ಬಿದ್ದಿದ್ದ ರಾವಣನನ್ನು ನೋಡಿ ವಿಭೀಷಣನಿಗೂ ದುಃಖ ಉಮ್ಮಳಿಸಿ ಬಂದಿತ್ತು. ಎಷ್ಟಾದರೂ ಒಡ ಹುಟ್ಟಿದ ಅಣ್ಣ ಅವನು. ಯಾರ ಮಾತು ಕೇಳದೆ ಗರ್ವದಿಂದ, ಅಹಂಕಾರದಿಂದ ತಪ್ಪುಗಳನ್ನು ಮಾಡುತ್ತಲೇ ಹೋಗಿ ಈ ಸ್ಥಿತಿ ತಂದುಕೊಂಡನಲ್ಲ ಎಂದು ಗೋಳಾಡಿದ ವಿಭೀಷಣ. ರಾಮ ಅವನನ್ನು ಸಂತೈಸಿದ. ರಾವಣನ ಪತ್ನಿ ಮಂಡೋದರಿ ಅಳುತ್ತಲೇ ರಣಭೂಮಿಗೆ ಬಂದಳು. ರಾವಣನ ಶವದ ಮೇಲೆ ಬಿದ್ದು ಗೋಳಾಡಿದಳು. ಮೃತ ಶರೀರವನ್ನು ಸುತ್ತುತ್ತಿದ್ದ ಹದ್ದುಗಳ ನೆರಳಿನಲ್ಲಿ ಕುಳಿತು ಅತ್ತಳು. ರಾವಣನ ತಲೆಯನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಮಂಡೋದರಿ ಅಪಾರ ಶೋಕದಲ್ಲಿ ಮುಳುಗಿ ಹೋದಳು. ಗಂಡನನ್ನು ಕಳೆದುಕೊಂಡ ಅವಳು ನಾನಾ ರೀತಿಯಲ್ಲಿ ಪ್ರಲಾಪ ಮಾಡತೊಡಗಿದಳು. ರಾಕ್ಷಸಿಯಾದ ಮಂಡೋದರಿಯ ಬಾಯಿಂದ ರಾಮಾವತಾರದ ರಹಸ್ಯವನ್ನೇ ಬಹಿರಂಗಪಡಿಸಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಮಂಡೋದರಿ ದುಃಖದಲ್ಲಿ ಹೇಳಿದ ಮಾತುಗಳನ್ನು ಕೇಳಿ, ಹಾ ನಾಥ, ಇದೋ ನಿಮ್ಮ ಪ್ರೀತಿಯ ಪತ್ನಿ ಮಂಡೋದರಿ ಎಷ್ಟು ಪರಿಪರಿಯಾಗಿ ಕೂಗಿದರೂ ನೀವು ಕಣ್ಣು ಬಿಡದೆ ಹೂ ಎನ್ನದೇ ಈ ಸ್ಥಿತಿಯಲ್ಲಿ ಮಲಗಿದ್ದೀರಲ್ಲ. ಸದಾ ಶ್ವೇತಛತ್ರದ ನೆರಳಿನಲ್ಲಿ ಇರುತ್ತಿದ್ದ ನೀವು ಈಗ ಕಿತ್ತು ತಿನ್ನುವ ಹದ್ದುಗಳ ನೆರಳಿನಲ್ಲಿ ಮಲಗಿದ್ದೀರಲ್ಲ. ನಿಮ್ಮಂತಹ ಪ್ರತಾಪಶಾಲಿಯನ್ನು ಯಾರು ಕೊಲ್ಲಲು ಸಾಧ್ಯ? ಅದರಲ್ಲೂ ಒಬ್ಬ ಮನುಷ್ಯನಿಂದ ನೀವು ಹತನಾದದ್ದು ಹೇಗೆ? ಮಾನವರಿಗೆ ಅಗಮ್ಯವಾದ ಪ್ರದೇಶಗಳಲ್ಲಿ ಕಾಮರೂಪಿಯಾಗಿ ಸಂಚರಿಸಬಲ್ಲ ನಿಮಗೆ ರಾಮನೊಡನೆ ಯುದ್ಧವಾಗಿ ಅವನಿಂದ ಸಾವು ಬಂದಿದೆ ಎಂದರೆ ಖಂಡಿತ ರಾಮ ಸಾಮಾನ್ಯ ಮನುಷ್ಯನಲ್ಲ. ದೇವೇಂದ್ರನೇ ರಾಮನಾಗಿ ಬಂದು ನಿನ್ನನ್ನು ಕೊಂದನೇ ಎಂದರೆ ಅದು ಸಾಧ್ಯವೇ ಇಲ್ಲ. ನೀನು ದೇವೇಂದ್ರನನ್ನು ಸೋಲಿಸಿದವನು. ನಿನ್ನನ್ನು ಕಣ್ಣೆತ್ತಿ ನೋಡುವ ಧೈರ್ಯವೂ ದೇವೇಂದ್ರನಿಗಿರಲಿಲ್ಲ. ಆದ್ದರಿಂದ ಕಳೆದ ಘಟನೆಗಳನ್ನೆಲ್ಲ ನೋಡಿದರೆ ಆ ರಾಮನು ಶ್ರೀಮನ್ನಾರಾಯಣನೇ ಆಗಿದ್ದಾನೆ. ಆದಿ ಅಂತ್ಯವಿಲ್ಲದವನು, ಸೃಷ್ಟಿಕರ್ತನು, ಜಗತ್ತನ್ನು ಪಾಲಿಸುವವನು, ಶಂಕುಚಕ್ರ ಗದಾಧಾರನು, ಶ್ರೀವತ್ಸಾಂಕಿತ ವಕ್ಷಸ್ಥಳನು, ಶಾಶ್ವತನು, ಮಹಾಲಕ್ಷ್ಮಿಯ ಆವಾಸಸ್ಥಾನನು ಆದ ಶ್ರೀಮನ್ನಾರಾಯಣನು ಅವನೇ. ಕೇವಲ ಮಾನವರಿಂದ ನಿಮ್ಮನ್ನು ಕೊಲ್ಲಲು ಸಾಧ್ಯವೇ ಇಲ್ಲ. ಸತ್ಯ ಪರಾಕ್ರಮನಾದ ಭಗವಂತನೇ ಮನುಷ್ಯ ದೇಹವನ್ನು ಧರಿಸಿ ರಾಮನಾಗಿ ಬಂದಿದ್ದಾನೆ. ಸರ್ವಲೋಕೇಶ್ವರನಾದ ಅವನು ಲೋಕಕ್ಷೇಮಕ್ಕಾಗಿ ನಿಮ್ಮನ್ನು ಉಳಿದ ರಾಕ್ಷಸರನ್ನು ಸಂಹರಿಸಿದ್ದಾನೆ. ವ್ಯಕ್ತಮೇಶ ಮಹಾಯೋಗಿ ಪರಮಾತ್ಮ ಸನಾತನಃ ಅನಾದಿ ಮಧ್ಯ ನಿಧನೋ ಮಹತಃ ಪರಮೋ ಮಹಾನ್ ತಮತಃ ಪರಮೋ ದಾತ ಶಂಖಚಕ್ರ ಗದಾಧರಃ ಶ್ರೀವತ್ಸವಕ್ಷ ನಿತ್ಯಶ್ರೇರಜಯ ಶಾಶ್ವತೋ ಧ್ರುವಃ ಮಾನುಷಂ ವಪುರಸ್ಥಾಯ ವಿಷ್ಣು ಸತ್ಯ ಪರಾಕ್ರಮಃ ಸರ್ವಲೋಕೇಶ್ವರ ಸಾಕ್ಷಾನ್ ಲೋಕಾನ್ ಹಿತಕಾಮ್ಯಯ. ಎಂತಹ ಅದ್ಭುತವಾದ ಶ್ಲೋಕಗಳು ಮಂಡೋದರಿಯ ಬಾಯಲ್ಲಿ. ವಸುಧಾಯಾಶ್ಚ ವಸುಧಾಂ ಶ್ರಿಯಂ ಶ್ರೀಂ ಭರ್ತೃವತ್ಸಲಾಂ ಸೀತಾಂ ಸರ್ವನವದ್ಯಾಂಗಿ ಮರಣ್ಯೇ ವಿಜನೇ ಶುಭಾಂ. ತಾಳ್ಮೆಯಲ್ಲಿ ಭೂದೇವಿಗೂ ಭೂದೇವಿ ಎನಿಸಿ, ಸೌಭಾಗ್ಯದಲ್ಲಿ ಲಕ್ಷ್ಮಿಗೂ ಲಕ್ಷ್ಮಿ ಎನಿಸಿದ ಸೀತೆಯನ್ನು ಕೆಣಕಬಹುದೇ? ನಿರ್ದೋಷಳಾದ ಅವಳನ್ನು ಅಪಹರಿಸಿ ತಂದೆಯಲ್ಲ. ಅವಳನ್ನು ಪಡೆಯಬೇಕೆಂಬ ನಿನ್ನ ಆಸೆ ಕಡೆಗೂ ಕೈಗೂಡಲಿಲ್ಲ. ಇಂದ್ರಾದಿ ದೇವತೆಗಳು ನಿನಗೆ ಅಂಜುತ್ತಿದ್ದರು. ಅಗ್ನಿದೇವನು ನಿನ್ನನ್ನು ಸುಡಲು ಹೆದರುತ್ತಿದ್ದನು. ಆದರೆ ಆ ಪತಿವ್ರತೆಯ ತಪೋ ಮಹಿಮೆಯಿಂದಲೇ ನೀನು ಸುಟ್ಟು ಹೋದೆ. ಒಂದಲ್ಲ ಒಂದು ದಿನ ಪಾಪಕರ್ಮದ ಫಲ ಅನುಭವಿಸಲೇಬೇಕು. ಪುಣ್ಯವಂತನಿಗೆ ಒಳ್ಳೆಯ ಫಲ, ಪಾಪಿಷ್ಠನಿಗೆ ಕೆಟ್ಟ ಫಲ. ಕಟ್ಟಿಟ್ಟ ಬುತ್ತಿ. ವಿಭೀಷಣನಿಗೆ ಸೌಖ್ಯವಾಯಿತು, ನಿನಗೆ ವಿಪತ್ತು ಬಂದಿತು. ನಾನು ಭಾಗ್ಯಹೀನೆ. ಸೀತೆಯೇ ನಿನಗೆ ಮೃತ್ಯುವಾದಳು. ನೀನಾಗಿಯೇ ಅವಳನ್ನು ಕಾಡಿನಿಂದ ಎತ್ತಿಕೊಂಡು ಬಂದೆ. ನೀನಾಗಿಯೇ ಸಾವನ್ನು ತಂದುಕೊಂಡೆ. ಒಟ್ಟಿನಲ್ಲಿ ನಾನು ಭಾಗ್ಯಹೀನೆ, ದುರದೃಷ್ಟವಂತೆ ಎಂದು ಗೋಳಾಡಿದಳು. ಅತ್ಯಂತ ಶೂರನಾದ ನನ್ನ ಮಗ ಇಂದ್ರಜಿತುವನ್ನು ಲಕ್ಷ್ಮಣ ಕೊಂದಾಗಲೇ ನಾನು ತೀವ್ರವಾದ ಪೆಟ್ಟನ್ನು ತಿಂದೆನು. ಇನ್ನು ಈಗ ನಿನ್ನನ್ನು ಕಳೆದುಕೊಂಡು ನಾನು ಬದುಕಿರುವುದಾದರೂ ಹೇಗೆ? 3 ಲೋಕಗಳನ್ನು ನಡುಗಿಸಬಲ್ಲ ಪರಾಕ್ರಮಿ ನೀನು. ಅಂತಹುದರಲ್ಲಿ ಸೀತೆಯನ್ನೇಕೆ ಕದ್ದು ತಂದೆ? ರಾಕ್ಷಸ ಕುಲವೇ ನಾಶವಾಗಿ ಹೋಯಿತಲ್ಲ. ಪತಿಯನ್ನು ಕಳೆದುಕೊಂಡ ಪತ್ನಿಯರು, ಮಕ್ಕಳನ್ನು ಕಳೆದುಕೊಂಡ ಮಾತೆಯರು, ಅವರುಗಳ ಕಣ್ಣೀರೇ ನಿನ್ನ ಪಾಲಿನ ಮೃತ್ಯುಕೂಪವಾಯಿತೆ. ಅಯ್ಯೋ, ನನ್ನ
ಕಠೋರ ಹೃದಯಕ್ಕೆ ಧಿಕ್ಕಾರ. ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿಯೂ ಈ ಹೃದಯವು ಶೋಕದಿಂದ ಒಡೆದು ಚೂರಾಗದೆ ಉಳಿದಿದೆಯಲ್ಲ ಎಂದು ಗೋಳಾಡುತ್ತಾ ದುಃಖಭಾರದಿಂದ ಬಸವಿಳಿದು ರಾವಣನ ಶವದ ಎದೆಯ ಭಾಗದ ಮೇಲೊರೆಗೆ ಎಚ್ಚರ ತಪ್ಪಿದ್ದಳು ಮಂಡೋದರಿ. ಆಗ ಶ್ರೀರಾಮನು ಇದನ್ನು ಕಂಡು ನೊಂದವನಾಗಿ ವಿಭೀಷಣನನ್ನು ಕರೆದು ಅಳುತ್ತಿರುವ ಮಂಡೋದರಿಯನ್ನು ಮತ್ತು ರಾವಣನ ಇತರ ಪತ್ನಿಯರನ್ನು ಸಮಾಧಾನ ಮಾಡಿ ಮನೆಗೆ ಕಳಿಸುವಂತೆ ಹೇಳಿದನು. ನಂತರ ವಿಭೀಷಣನು, ರಾವಣ ನನ್ನ ಶತ್ರು, ಪಾಪಿಷ್ಟ, ನಾನು ಅವನ ಅಂತ್ಯಕ್ರಿಯೆ ಮಾಡುವುದಿಲ್ಲ, ಜನ ಏನಾದರೂ ಹೇಳಲಿ ಎಂದು ಹೇಳಿದ. ಆಗ ಶ್ರೀರಾಮಚಂದ್ರ ಹೇಳಿದ ಮಾತುಗಳನ್ನು ಕೇಳಿ, ಸಾಯುವ ತನಕ ವೈರ ಇರಬಹುದು, ಸತ್ತ ಮೇಲೆ ಎಂತಹ ದ್ವೇಷ ಎಂದು ಹೇಳಿದ ಶ್ರೀರಾಮ. ಅಧರ್ಮಾನ್ ಅನೃತಂ ಸಂಯುಕ್ತ ಕಾಮಕ್ಲೇಶ ನಿಶಾಚರ ತೇಜಸ್ವಿ ಬಲವಾನ್ ಶೂರ ಸಂಯುಗೇಶು ಚ ನಿತ್ಯಶಃ ಮಹಾತ್ಮ ಬಲಸಂಪನ್ನೋ ರಾವಣೋ ಲೋಕರಾವಣ ಮರಣಾಂತಾನಿ ವೈರಾಣಿ ನಿವೃತ್ತಂ ನ ಪ್ರಯೋಜನಂ ಕ್ರಿಯತಾಮಸ್ಯ ಸಂಸ್ಕಾರೋ ಮಾಮಪ್ಯೇಷು ಯಥಾಚನ. ವಿಭೀಷಣನೇ, ರಾವಣನಲ್ಲಿ ಅಧರ್ಮವೂ ಅನೃತವೂ ತುಂಬಿತ್ತು ನಿಜ. ಆದರೆ ಅವನು ತೇಜಸ್ವಿಯಾಗಿ, ಸತ್ವಶಾಲಿಯಾಗಿ, ಬಲಶಾಲಿಯಾಗಿ ಲೋಕರಾವಣನೆನಿಸಿಕೊಂಡಿದ್ದವನು. ಯುದ್ಧದಲ್ಲಿ ವೀರಮರಣವನ್ನು ಅಪ್ಪಿದ್ದಾನೆ. ಸತ್ತ ಮೇಲೆ ಇನ್ನೆಂತಹ ವೈರ. ಒಂದು ವೇಳೆ ನೀನು ಅವನ ಅಂತ್ಯ ಸಂಸ್ಕಾರ ಮಾಡದಿದ್ದರೆ ಅವನು ನಿನಗೆ ಅಣ್ಣನಾದ್ದರಿಂದ ನನಗೂ ಅಣ್ಣನೇ, ನಾನೇ ಮಾಡುತ್ತೇನೆ ಎಂದನು ಶ್ರೀರಾಮ. ರಾಮನಿಗೆ ಯಾರ ಮೇಲೂ ದ್ವೇಷವಿರಲಿಲ್ಲ. ರಾವಣನನ್ನು ಕೊಲ್ಲಲು ಕೋಪವನ್ನು ಅವನು ಆವಾಹಿಸಿಕೊಳ್ಳಬೇಕಾಯಿತು. ಅನಂತರ ವಿಭೀಷಣನು ರಾವಣನ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಪೂರೈಸಿ ರಾವಣನ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದನು. ರಾವಣನ ಅಂತ್ಯಕ್ರಿಯೆ ಮುಗಿದ ನಂತರ ರಾಕ್ಷಸರೆಲ್ಲ ಲಂಕೆಗೆ ಹಿಂತಿರುಗಿದರು. ವಿಭೀಷಣನು ವಿನೀತನಾಗಿ ರಾಮನ ಬಳಿ ಬಂದು ನಿಂತುಕೊಂಡನು. ಯುದ್ಧ ನೋಡಲು ಬಂದಿದ್ದ ದೇವ ಗಂಧರ್ವಾದಿ ದೇವತೆಗಳೆಲ್ಲ ತಮ್ಮ ತಮ್ಮ ವಿಮಾನಗಳನ್ನೇರಿ ಹಿಂತಿರುಗಿದರು ಎಂದಿದ್ದಾರೆ ವಾಲ್ಮೀಕಿಗಳು. ಅಂದಿನ ಕಾಲದಲ್ಲಿ ವಿಮಾನಗಳ ಹಾರಾಟ ಸರ್ವೇ ಸಾಮಾನ್ಯವಾಗಿರಬೇಕು ಎನಿಸುತ್ತದೆ. ತೇ ರಾವಣಂ ವಧಂ ದೃಷ್ಟ್ವಾ ದೇವ ಗಂಧರ್ವ ದಾನವಾಹ ಜಗ್ಮುಹು ಸ್ವೈಹಿ ಸ್ವೈಹಿ ವಿಮಾನೈಸ್ತೆ ಕಥೆಯಂತ ಶುಭಾಕಥಾ. ಅವರೆಲ್ಲರ ಬಾಯಲ್ಲೂ ಇದೇ ಮಾತು. ಶ್ರೀರಾಮನ ಪರಾಕ್ರಮ, ರಾವಣನಿಗೆ ಬಂದ ಘೋರ ಸಾವು, ಸುಗ್ರೀವನ ದಕ್ಷತೆ, ಹನುಮಂತ ಲಕ್ಷ್ಮಣರಿಗೆ ಶ್ರೀರಾಮನಲ್ಲಿದ್ದ ಅಸೀಮ ಪ್ರೀತಿ, ವಾನರರ ಶೌರ್ಯ ಇದನ್ನೇ ಮಾತನಾಡಿಕೊಳ್ಳುತ್ತಾ ಎಲ್ಲರೂ ಹರ್ಷದಿಂದ ಚದುರಿದ್ದರು. ಶ್ರೀರಾಮನು ಮಾತಲಿಯನ್ನು ಕರೆದು ಆತನನ್ನು ಕೊಂಡಾಡಿ ಸತ್ಕರಿಸಿ ದೇವೇಂದ್ರನ ರಥವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗುವಂತೆ ಹೇಳಿದನು. ಶ್ರೀರಾಮನು ಸುಗ್ರೀವನನ್ನು ಆಲಂಗಿಸಿಕೊಂಡನು. ನಂತರ ಲಕ್ಷ್ಮಣನನ್ನು ಕರೆದು ವಿಭೀಷಣನು ಮಾಡಿದ ಉಪಕಾರಗಳನ್ನೆಲ್ಲ ನೆನೆದು ಅವನಿಗೆ ಲಂಕಾರಾಜ್ಯದ ಸಾಮ್ರಾಟನಾಗಿ ಅಭಿಷೇಕ ಮಾಡಲು ಹೇಳಿದನು. ಅದೇ ರೀತಿ ಲಕ್ಷ್ಮಣನು ಲಂಕೆಯ ಒಳಗೆ ಹೋಗಿ ವಿಭೀಷಣನನ್ನು ಲಂಕಾ ರಾಜ್ಯಾಧಿಪತಿಯನ್ನಾಗಿ ಮಾಡಿ ವಿಧಿಪೂರ್ವಕವಾಗಿ ಅಭಿಷೇಕವನ್ನು ನಡೆಸಿದನು. ಇದರಿಂದ ರಾಕ್ಷಸರು, ವಾನರರು ಎಲ್ಲರೂ ಸಂತೋಷಗೊಂಡರು. ಶ್ರೀರಾಮಚಂದ್ರ ಸೀತೆಗಾಗಿ ಅಲ್ಲವೇ ತಿಂಗಳುಗಟ್ಟಲೆ ಯುದ್ಧ ಮಾಡಿದ್ದು. ಇನ್ನು ಇಷ್ಟು ಹೊತ್ತಾದರೂ ಅವಳ ಹೆಸರನ್ನೇ ಎತ್ತಿರಲಿಲ್ಲ ರಾಮ. ಏಕೆ? ಕಾರಣ ಏನಿರಬಹುದು? ಮುಂದೇನಾಯಿತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ.